ಇನ್ನು ಧಾರಾಕಾರ ಮಳೆಗೆ ಚಾರ್ಮಾಡಿ ಘಾಟ್ನಲ್ಲೂ ಕೂಡ ಒಂದು ಗುಡ್ಡ ಕುಸಿತವಾಗಿದೆ. ಮಳೆಯ ಪ್ರಮಾಣ ಹೆಚ್ಚಾದರೆ ಇನ್ನಷ್ಟು ಗುಡ್ಡ ಕುಸಿಯುವ ಭೀತಿ ಕೂಡ ಸೃಷ್ಟಿಯಾಗಿದೆ. ಗುಡ್ಡ ಕುಸಿತವಾಗಿದ್ರೂ ಕೂಡ ಇನ್ನೂ ಜಿಲ್ಲಾಡಳಿತ ಸ್ಥಳಕ್ಕೆ ಬಂದಿಲ್ಲ, ತೆರವು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಮರ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿದರೆ ಅಲ್ಲಿದ್ದಂತಹ ಸ್ಥಳೀಯರು ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಷ್ಟು ಮಳೆಯಾದರೆ ಸಂಚಾರ ಬಂದ್ ಆಗುವ ಆತಂಕ ಕೂಡ ಅಲ್ಲಿ ನಿರ್ಮಾಣವಾಗಿದೆ. 2 ದಿವಸದಿಂದ ಮಳೆ ಭಾರೀ ಧಾರಾಕಾರ ಮಳೆ ಇದ್ದರಿಂದ ಇಲ್ಲಿ ಚಾರ್ಮಾಡಿ ಘಾಟಿಯಿಂದ ಇದೇ ರಸ್ತೆಯಿಂದ ಮಂಗಳೂರು ಮತ್ತು ಪ್ರಮುಖ ವಾಣಿಜ್ಯ ವಸ್ತುಗಳು ಮತ್ತು ತರಕಾರಿ ತುರ್ತು ಸೇವೆ ವಾಹನಗಳು ಓಡಾಡೋದ್ರಿಂದ ಈಗ ಈ ಮೇಲ್ಗಡೆ ಗುಡ್ಡ ಏನು ದೊಡ್ಡೊಂದು ಗುಡ್ಡ ಕುಸಿದ್ರೆ ಇಲ್ಲಿ ಸಂಪರ್ಕ ಬಂದಾಗುತ್ತೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಈ ಮಣ್ಣನ್ನು ತೆರವು ಮಾಡಬೇಕು. ನಿನ್ನೆ 2 ದಿವಸ ಆಯಿತು ಇದು ಮಣ್ಣು ಬಿದ್ದು. ಈಗಾಗಲೇ ಬಣಕಲ್ ಸಬ್ ಇನ್ಸ್ಪೆಕ್ಟರ್ ಕರೆ ಮಾಡಿ ಹೇಳಿದ್ದಾರೆ PW ಅವರಿಗೆ ಮತ್ತು ರಸ್ತೆ ಪ್ರಾಧಿಕಾರಿ, ಆದ್ರೂ ಅವರು ಬಂದು ಒಂದು ಮಣ್ಣನ್ನು ತೆರವು ಮಾಡಿಲ್ಲ. ತೆರವು ಮಾಡಿಕೊಡ್ಬೇಕು. ಈ ನೋಡಿದಿರಿ ನೀವು ಮೇಲಲ್ಲಿ ಅದು ಇನ್ನೂ ಸಹ ಕುಸಿತದೆ. ಯಾಕಂದರೆ ಈಗ ಆದಷ್ಟು ಬೇಗ ಮಣ್ಣು ತೆರವು ಮಾಡಿಲ್ಲ ಅಂದರೆ ಕುಸಿದು ಘಾಟಿ ಬ್ಲಾಕ್ ಆಗೋ ಚಾನ್ಸಸ್ಸು ಇರುತ್ತೆ ಸರ್. ಈ ರಸ್ತೆಯಲ್ಲಿ ಇದೆಲ್ಲೇ ಓಡಾಡೋದು, ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣಿಸುವಂಥದ್ದು. ಬಸ್ಸುಗಳಲ್ಲಿ ಎನಿ ಟೈಮು ದೇವಸ್ಥಾನ ಆಗಲಿ ಹಾಸ್ಪಿಟ್ಲ್ ಆಗಲಿ ಓಡಾಡುವ ವೆಹಿಕಲ್ಗಳು ಇಲ್ಲೇ ಓಡಾಡೋದು. ನಮಗೆ ಈ ಮುಂದಾಗೋ ಅನಾಹುತಗಳನ್ನು ತಪ್ಪಿಸ್ಬೇಕಂತ ಕೇಳ್ತಾ ಇದ್ದೀನಿ ಸರ್. 2 ದಿವಸ